ದೇಶ ಮತ್ತು ರಾಜ್ಯ ಕಂಡ ಧೈರ್ಯವಂತ, ಪ್ರಾಮಾಣಿಕ, ದಕ್ಷ ಐಪಿಎಸ್ ಅಧಿಕಾರಿಗಳಲ್ಲಿ ಒಬ್ಬರಾದ ದಿವಂಗತ ಡಾಕ್ಟರ್ ಕೆ. ಮಧುಕರ್ ಶೆಟ್ಟಿರವರ ಇಂದು 7 ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಚಳ್ಳಕೆರೆ ಪೊಲೀಸ್ ಠಾಣೆಗೆ ಮಧುಕರ್ ಶೆಟ್ಟಿರವರ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಿ ಮಧುಕರ್ ಶೆಟ್ಟಿರವರ ಮಾದರಿ ಆದರ್ಶ, ಪ್ರಾಮಾಣಿಕತೆ, ಧೈರ್ಯ ಅನುಕರಣೆ ಮಾಡಿಕೊಂಡು ಕೆಲಸ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಮಹೇಶ್ ನಗರಂಗೆರೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯ ಮಹೇಶ್ ನಗರಂಗೆರೆ, ರಾಜ್ಯ ರೈತ ಘಟಕ ನಾಗರೆಡ್ಡಿ, ಚಳ್ಳಕೆರೆ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ, ಉಪಾಧ್ಯಕ್ಷ ಜಬೀವುಲ್ಲಾ, ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ, ಕಾರ್ಯದರ್ಶಿ ಚಿತ್ತಯ್ಯ, ಅಂಜಿನಪ್ಪ, ಶ್ರೀನಿವಾಸ್, ಜಿಲ್ಲಾ ಮುಖಂಡ ಬಾಲರಾಜ ಯಾದವ್ ಹಾಗೂ ಪಕ್ಷದ ಸೈನಿಕರು ಮಂಜುನಾಥ್, ಕೆಂಚಪ್ಪ, ಮಲ್ಲೇಶ್, ಸತೀಶ್, ನಗರ ಘಟಕ ಕಾರ್ಯದರ್ಶಿ ತೇಜು, ಲಂಕೇಶ್ ಹಾಗೂ ಆರಕ್ಷಕ ಠಾಣೆ ಸಿಬ್ಬಂದಿ ಭಾಗಿಯಾಗಿದ್ದರು. ಕರ್ನಾಟಕ ರಾಷ್ಟ್ರ ಪಕ್ಷದ ತಾಲೂಕು ಪದಾಧಿಕಾರಿಗಳಾದಂತಹ ಅಧ್ಯಕ್ಷ ಕೃಷ್ಣಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಪಾಪಯ್ಯ ಅವರು, ಬಾಲರಾಜ್ ಅವರು ಮತ್ತು ನಾಗರೆಡ್ಡಿ ಅವರು ಮತ್ತು ಕೆಂಚಪ್ಪ ಅವರು, ಉಪಾಧ್ಯಕ್ಷರಾದಂತಹ ಜಬೀವುಲ್ಲಾ ಇವರು, ಅಂಜನಪ್ಪ ಮತ್ತು ಶ್ರೀನಿವಾಸ್, ಸಿದ್ದಯ್ಯ, ಹೀಗೆ ತೇಜಸ್ಸು, ನಾವೆಲ್ಲ ತಾಲೂಕಿನ ಪದಾಧಿಕಾರಿಗಳಾಗಿದ್ದು ಈ ಒಂದು ನಾವು ಸಹ ಇವರ ಪ್ರೇರಣೆಯನ್ನು ಪಡ್ಕೊಂಡು ಯಾವುದೂ ಕಾನೂನು ಬಾಹಿರ ಕೃತ್ಯಗಳು ಸಹ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ನಾವು ಇದ್ದೀವಿ. ಇದುವರೆಗೂ ನಾವು ಆ ರೀತಿಯಲ್ಲಿ ಕಾಪಾಡ್ಕೊಂಡು ಬಂದಿದ್ದೀವಿ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ನಮ್ಮ ಮೇಲೆ ಕೆಲವೊಂದು ಆ ಸಂದರ್ಭಗಳು ಏನೋ ಗೊತ್ತಿಲ್ಲ, ನಿಮ್ಮ ಇಲಾಖೆಯಲ್ಲಿ ಅದು ಆಗ್ತದೆ, ಬಂದಾಗ ತಿಳ್ಕೊಬೇಕಾಗುತ್ತೆ. ಆದರೆ ಅಂಥ ಸಂದರ್ಭದಲ್ಲಿ ಇಷ್ಟು ಪ್ರಾಮಾಣಿಕತೆಯನ್ನು ತೋರಿಸ್ಬೋದು. ಯಾವುದೇ ಒಂದು ಸಂದರ್ಭಗಳನ್ನು ಬಂದಾಗ ಪ್ರಾಮಾಣಿಕೆಯಿಂದ, ಸ್ವಚ್ಛತೆಯಿಂದ ಯಾರೇ ಆಗಿರಲಿ, ನಾವು ಕಾನೂನಿಗೆ ದೊಡ್ಡವರಲ್ಲ, ಯಾರೂ ದೊಡ್ಡವರಲ್ಲ. ಆ ರೀತಿಯಲ್ಲಿ ಇವರ ಒಂದು ಪ್ರೇರಣೆ ನಿಮಗಾಗಲಿ ಸಿಗಲಿ, ಇವರ ಒಂದು ಪ್ರಾಮಾಣಿಕತೆಯನ್ನು ನೀವು ನಿಮ್ಮಲ್ಲಿ ಸಹ ಮೈಗೂಡಿಸ್ಕೊಂಡು ಇಲಾಖೆಗೆ ಗೌರವವನ್ನು, ಗಣಿತವನ್ನು ಹೆಚ್ಚಿಸಬೇಕು ಅಂತ ಈ ಮೂಲಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಚಳ್ಳಕೆರೆ ತಾಲೂಕಿನ ಪದಾಧಿಕಾರಿಗಳು ಮತ್ತು ಎಲ್ಲ ಸೈನಿಕರಲ್ಲಿ ನಮ್ಮೊಂದು ಕಳಕಳಿಯಾದಂತಹ ಮನವಿ. ಇವ್ರದ್ದು ಏನಿದೆ 7ನೇ ವರ್ಷ ಪುಣ್ಯಸ್ಮರಣೆ, ನೆಕ್ಸ್ಟ್ 8ನೇ ವರ್ಷ ಪುಣ್ಯಸ್ಮರಣೆ ಬರೋದ್ರಿಗೆ ಒಂದು ಬದಲಾವಣೆಗಳನ್ನು ಬರಲಿ ಇಲಾಖೆಯಲ್ಲಿ ಅನ್ನುವಂಥದ್ದು ನಮ್ಮ ಕಳಕಳಿ. ಅದು ಮುಂದೆ ಪರಂಪರೆಯಾಗಿ ಸಹ ಹೀಗೆ ಮುಂದುವರಲಿ. ಒಂದು ಕರ್ನಾಟಕ ಪೊಲೀಸ್ ಅಂದರೆ ಅದಕ್ಕಾದಂಥ ಗೌರವ ಹೆಚ್ಚಾಗಬೇಕನ್ನೋ ಉದ್ದೇಶ ನಮಗಾಗಿ ಒಂದು ಪುಣ್ಯಸ್ಮರಣೆಯನ್ನು ಮಾಡಿದ್ವಿ. ದಯವಿಟ್ಟು ಇನ್ನೂ ಉಳಿದಂಥ ಠಾಣೆಗಳಲ್ಲಿ ಸಹ ಇವರ ಭಾವಚಿತ್ರವನ್ನು ಅವರು ಸ್ವಲ್ಪ ಅದ್ರ ಬಗ್ಗೆ ಎಲ್ಲರಿಗೂ ಒಂದು ವಿಚಾರವನ್ನು ತಿಳಿಸುವಂಥ ಅಂತ ಮಾತಾಡ್ತೀರಾ ಪಾಲಕರು? ಎಲ್ರಿಗೂ ನಮಸ್ಕಾರ. ಅದು ಮೊದಲಿಗೆ KRS ಪಾರ್ಟಿಯವರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಏನಕ್ಕಂದರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಯಾವುದೋ ಹೀರೋಗಳು ಇನ್ನೊಬ್ಬರು ನಾವು ಸೆಲೆಬ್ರಿಟಿಗಳನ್ನ ಬರ್ತ್ಡೇ ಮಾಡ್ತಾರೆ. ಅಂಥ ವಿಚಾರದಲ್ಲಿ ನಮ್ಮ ಇಲಾಖೆ ಹೆಮ್ಮೆ ಮತ್ತು ಜನತೆ ಗೌರವವನ್ನು ಹೆಚ್ಚಿಸಿದಂಥ ಶ್ರೀ ಮಧುಕರ್ ಶೆಟ್ಟಿ IPS ಸಾಹೇಬರು ಇವತ್ತು ನಮ್ಮ ಮಂದಿಗಿಲ್ಲ. ಅವರು ಇಲ್ಲ ಅಂದರೂ ಕೂಡ ಒಬ್ಬ ಅಧಿಕಾರಿ ಫೋಟೋ ಇಟ್ಟು ಪೂಜೆ ಮಾಡ್ಕೊಂಡ್ರೆ ಅವರ ಆದರ್ಶಗಳು ನಮ್ಮ ಜೊತೆಗೆ ಇನ್ನೂ ಇದ್ದಾವೆ. ಅವರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು. ಆ ಪಾಲನೆ ಮಾಡುವ ನಿಟ್ಟಿನಲ್ಲಿ ಏನು ನೀವು ಕಳಕಳಿ ಇದೆ, ನೀವು ಸೈನಿಕರಂತ ಹೇಳ್ಕೊಂತೀನಿ, ನಾವು ಕೂಡ ಯೂನಿಫಾರ್ಮ್ ಹಾಕಿ ಪೊಲೀಸರಾಗಿದ್ದೀವಿ. ನಾನು ಮಹೇಶ್ ಅವರಿಗೆ ಕೇಳ್ತಿದ್ದೆ ಯಾಕೆ ಟಿ ಶರ್ಟ್ ಹಾಕ್ತೀರಾ ಅಂತ. ಯೂನಿಫಾರ್ಮಿಟಿ ಇರಲಿ ಅಂತ ಹೇಳ್ಬಿಟ್ಟು ಟಿ ಶರ್ಟ್ ಹಾಕ್ತೀರ ಅಂತ ಹೇಳ್ತಿದ್ರು ಅವರು. ಸೊ ನೀವು ಕೂಡ ಈ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋ ವ್ಯವಸ್ಥೆಯಲ್ಲಿ ನೀವು ಕೂಡ ನಮಗೆ ಯಾವತ್ತೂ ಕೂಡ ಸಹಕಾರ ಮಾಡಿರಿ ಅಂತ ಕೇಳ್ಕೊಳ್ತಾ, ಮಹಿಳೆಯರ ಫೋಟೋ ಇಟ್ಟು ಪೂಜೆ ಮಾಡಿದ್ದು ನಮಗೂ ಕೂಡ ಖುಷಿ ಅನಿಸಿದೆ. ಇದು ಫೋಟೋ ಇಡಬೇಕನ್ನೋದು ಇದು ಮೊನ್ನೆ ಹಿರಿಯ ಅಧಿಕಾರಿಗಳಿಂದ ನಮ್ಮ ಕಡೆ ಬಂದಿಲ್ಲ. ನಾವು ಸ್ವಂತವಾಗಿ